ಫ್ರೆಂಡ್ಸ್, ನಾವು ಇವತ್ತಿನ ಈ ವಿಡಿಯೋದಲ್ಲಿ 25 ಜೂನ್ ಮಂಗಳವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ 24 ಜೂನ್ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇನೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಗ್ಯಾಪ್ ಡೌನ್ ನಾವು ನೋಡಿದ್ವಿ. ಕ್ವಾಂಟಮ್ ಮ್ಯೂಚುವಲ್ ಫಂಡ್ ನೆಗೆಟಿವ್ ನ್ಯೂಸ್ ಭಾನುವಾರದಿಂದ ಮಾರ್ಕೆಟ್ ಅಲ್ಲಿ ಇತ್ತು, ಹಾಗೂ ಶುಕ್ರವಾರ ದಿನ ಕೂಡ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋ ಕಾರಣ ಸೊ ನಾವು ಕರೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ನಾನು ಇಲ್ಲಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ನಿಫ್ಟಿ 23,380 ಕೆಳಗಡೆ ಬಂದ್ರೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇದೆ ಅಂತ. ಇಲ್ಲಿ ಕರೆಕ್ಷನ್ ಬಂದ್ರೆ ಕೂಡ ಅಗೇನ್ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ ಬಂತು. ಸೊ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ನ್ಯೂಸ್ ಅಲ್ಲಿ ಕೂಡ ಬೈಯಿಂಗ್ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಹಾಗಂದ್ರೆ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಹಾಗೂ ನಾವು ನಮ್ಮ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ದು, ನಿಫ್ಟಿ 23,500 ಕೆಳಗಡೆ ಇರೋವರೆಗೂ ನಾವು ಪುಟ್ಟಲ್ಲಿ ಇರ್ಬೋದು ಅಂತ. ಸೊ ನಾವು ಆಲ್ಮೋಸ್ಟ್ 23,500 ಮೇಲೆ ಬರ್ತಿದ್ದಂಗೆ ಪುಟ್ ಪೊಸಿಷನ್ಸ್ ಇಂದ ಹೊರಗಡೆ ಬರಕ್ಕೆ ಕೂಡ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ಇಲ್ಲಿಂದ ನಿಫ್ಟಿ ಅಗೇನ್ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ 23,548 ಹತ್ರ ಕ್ಲೋಸ್ ಆಗಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 23,537 ಬರ್ತಾ ಇದೆ. ಸೊ ಇಲ್ಲಿಂದ ನಾವು ಮಂಗಳವಾರದ ಟ್ರೇಡಿಂಗ್ ಲೆವೆಲ್ಸ್ ನೋಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಆಪ್ಷನ್ ಚೈನ್ ರಿವ್ಯೂ ಮಾಡಿದ್ದೀನಿ. ಆಪ್ಷನ್ ಚೈನ್ ಅಲ್ಲಿ ಕಾಲ್ ರೇಟರ್ಸ್ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಾ ಇದ್ದಾರೆ, ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ 24,000 ಹತ್ರ ಬಿಲ್ಟ್ ಆಗಿದೆ ಮಂತ್ಲಿ ಎಕ್ಸ್ಪೈರಿ ವರೆಗೆ. ಸೊ ಈಗಿನಿಂದ ಮಂತ್ಲಿ ಎಕ್ಸ್ಪೈರಿಗೆ 3 ದಿನ ಬಾಕಿ ಇದೆ, ಮಂಗಳವಾರ, ಬುಧವಾರ ಹಾಗೂ ಗುರುವಾರ. ಸೊ ನಿಫ್ಟಿ ನೆಕ್ಸ್ಟ್ 3 ಡೇಸ್ ಅಲ್ಲಿ ಟುವರ್ಡ್ಸ್ 24,000 ವರೆಗೂ ಹೋಗೋ ಚಾನ್ಸಸ್ ಇದೆ. ಅಟ್ಲೀಸ್ಟ್ 23,900 ನ ನಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ನಾನು ಮಂಗಳವಾರ ಹಾಗೂ ಬುಧವಾರಕ್ಕೆ ಓನ್ಲಿ ಬೈ ಅಂಡ್ ಡಿಪ್ಸ್ ಆಗಿ ಕಾಲ್ ಸೈಡ್ ಅಲ್ಲೇ ಪೊಸಿಷನ್ ತಗೋತೀನಿ. ಸೊ ಇಲ್ಲಿ ನಾವು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗ್ಲಿ ಅಥವಾ ಯಾವುದೇ ಒಳ್ಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಲಿ, ನಾವು ನಿಫ್ಟಿನಲ್ಲಿ ಕಾಲಲ್ಲೇ ಪೊಸಿಷನ್ಸ್ ಅಲ್ಲಿ ಇರ್ತೀವಿ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬಂದ್ರೆ 23,550 ಇಂದ 23,530 ಈ ಲೆವೆಲ್ ಅಲ್ಲಿ ಸಿಕ್ಕರೆ ನಾವು ಅಗೇನ್ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ದಿದ್ರೆ ಓಪನಿಂಗ್ ಇಂದಾನೆ ಅಪ್ ಕಂಡ್ರೆ ಕೂಡ ನಾವು ಸಿ ಪೊಸಿಷನ್ಸ್ ಅಲ್ಲೇ ಇರಬಹುದು. ಸದ್ಯಕ್ಕೆ ಮಂಗಳವಾರಕ್ಕೆ ನಾವು ಟಾರ್ಗೆಟ್ 23,750 ಇಂದ 800 ನ ಇಟ್ಕೊಂಡು ಹೋಗ್ಬೋದು. ಅಗ್ರೆಸಿವ್ ಟ್ರೇಡರ್ಸ್ ಟುವರ್ಡ್ಸ್ 24,000 ವರೆಗೂ ಟಾರ್ಗೆಟ್ ನ ಗುರುವಾರದವರೆಗೆ ಇಟ್ಕೋಬಹುದು. 23,900, 950 ಅಥವಾ 24,000 ಹತ್ರ ಬರ್ತಿದ್ದಂಗೆ ಅಲ್ಲಿ ಪ್ರಾಫಿಟ್ ನ ಕೂಡ ಬುಕ್ ಮಾಡ್ಕೋಬಹುದು. ಇನ್ನು ನಿಫ್ಟಿ ಯಾವುದೇ ಕಾರಣಕ್ಕೆ 23,500 ಕೆಳಗಡೆ ಹೋದ್ರೆ ನಾವು ಪುಟ್ಟ ಅಥವಾ ಕಾಲ್ ಯಾವುದೇ ಪೊಸಿಷನ್ಸ್ ಅಲ್ಲಿ ಇರಲ್ಲ. ಮಾರ್ಕೆಟ್ ಕ್ಲೋಸಿಂಗ್ ನೋಡ್ಕೊಂಡು ನಾವು ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ಅನಾಲಿಸಿಸ್ ತಗೊಂಡ್ ಬರ್ತೀವಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಡೇ ಲೋನ್ ಇಂದ ಒಳ್ಳೆ ರಿಕವರಿ ಕಂಡು ಡೇ ಹೈ ಅಲ್ಲಿ ಬಂದು 51,709 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಕೆಳಗಡೆ 51,500 ಇಂದ 51,300 ಈ ಯಾವುದೇ ಲೆವೆಲ್ ವರೆಗೂ ಬೈ ಅಂಡ್ ಡಿಪ್ಸ್ ಆಗಿ ಪೊಸಿಷನ್ಸ್ ನ ತಗೋಬಹುದು. ನಿಯರ್ 51,300 ಇಂದ 500 ಇಲ್ಲಿ ಬಂದ್ರೆ ಇಲ್ಲಿಂದ ನಾವು ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇನೆ ಈಗಿನ ಲೆವೆಲ್ ಇಂದ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ ಅಗೇನ್ 51,700 ಹತ್ರ ಪೊಸಿಷನ್ ತಗೊಳಕ್ಕೆ ಚಾನ್ಸ್ ಇದೆ. ಇಲ್ಲಿ ಕೂಡ ಸಿ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಕೆಳಗಡೆ ಬಂದ್ರೆ 51,500, 300 ಹತ್ರ ಕೂಡ ನಾವು ನಮ್ಮ ಕ್ವಾಂಟಿಟೀಸ್ ನ ಆಡ್ ಮಾಡ್ಕೋಬಹುದು. ಆದ್ರೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ನಾವು ಕೆಳಗಡೆ 51,000 ಹತ್ರ ಇಟ್ಕೋಬೇಕಾಗತ್ತೆ. ಸೊ ಇದು ಪೊಸಿಷನಲ್ ಟ್ರೇಡ್ ಆಗುತ್ತೆ. ಇನ್ನು ಮಂಗಳವಾರದ ದಿನ ಹೊಸದಾಗಿ ಲೋಕಸಭಾ ಸ್ಪೀಕರ್ ಸೆಲೆಕ್ಟ್ ಆಗ್ತಾರೆ, ಅದು ವೋಟಿಂಗ್ ಬೇಸಿಸ್ ಮೇಲೆ. ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಇರೋ ಚಾನ್ಸಸ್ ಇರುತ್ತೆ, ಸ್ಟಾಪ್ ಲಾಸ್ ಗಳು ಹಿಟ್ ಆಗೋ ಚಾನ್ಸಸ್ ಇರ್ತವೆ. ಹಾಗಾಗಿ ನಾವು ಆದಷ್ಟು ನಮ್ಮ ರಿಸ್ಕಿಗೆ ಅನುಗುಣವಾಗಿ ಕ್ವಾಂಟಿಟೀಸ್ ನ ತಗೊಂಡು ಸರಿಯಾದ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಪೊಸಿಷನಲ್ ಟ್ರೇಡ್ ತಗೋಬಹುದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಯಾವುದೇ ಡಿಪ್ ಅಲ್ಲಿ ಕಾಲಲ್ಲಿ ಪೊಸಿಷನ್ ತಗೋಬಹುದು. 51,700 ಹತ್ರ ಅದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ 51,700 ಹತ್ರ, ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಕೆಳಗಡೆ ಬಂದ್ರೆ 51,500 ಇಂದ 300 ಲೆವೆಲ್ ಅಲ್ಲಿ ಕಾಲ್ ಪೊಸಿಷನ್ ತಗೊಂಡು 51,000 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. 51,000 ಕೆಳಗಡೆ ಹೋದ್ರೆ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳಲ್ಲ. ಮಾರ್ಕೆಟ್ ಅಲ್ಲಿ ಏನಾದ್ರು ನೆಗೆಟಿವ್ ನ್ಯೂಸ್ ಮುಂದುವರಿತಾ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಇನ್ನು ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ಇಂದ ಅಪ್ ಮೂವ್ ಕೊಡಕ್ಕೆ ಶುರು ಆದ್ರೆ 52,000 ಸೈಕಲಾಜಿಕಲ್ ಲೆವೆಲ್,
ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಆದಷ್ಟು ಈ ಲೆವೆಲ್ ಹತ್ರ ಬಂದಾಗ ನಾವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸಿ ಪೊಸಿಷನ್ ಅಲ್ಲಿ ಇದ್ದಾಗ. ಅದೇ 52,000 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿ ಒನ್ ಸೈಡ್ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಆ ಒನ್ ಸೈಡ್ ಅಪ್ ಮೂವ್ ಅಲ್ಲಿ ಬ್ಯಾಂಕ್ ನಿಫ್ಟಿ 52,400 ಪ್ಲಸ್ ಅದು 700 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ 52,000 ಮೇಲೆ ನಾವು ಅಗ್ರೆಸಿವ್ ಕಾಲ್ ಪೊಸಿಷನ್ಸ್ ಕೂಡ ತಗೋಬಹುದು. ಸೊ ಇದು ನನ್ನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ 25th ಜೂನ್ ಮಂಗಳವಾರದ ಟ್ರೇಡಿಂಗ್ ಅನಾಲೈಸಿಸ್. ಸೊ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.